ಗುಡ್ ಮಾರ್ನಿಂಗ್ ಆಲ್. ಟುಡೇ ಒಂದು ಸ್ಪೆಷಲ್ ಡೇ ಆಮೇಲೆ ಸ್ಪೆಷಲ್ ಪ್ಲೇಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಟೈಮ್ ನೋಡ್ತಿರ್ಬೋದು 6 o'clock ಆಗಿದೆ. ಸೊ ಸ್ಯಾಟರ್ಡೇ ಆಮೇಲೆ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಎದ್ದೇಳೋದಾಯಿತು. ಸೊ 6 o'clock ನಮ್ಮ ಮನೆ ಎದುರುಗಡೆ ಈ ಥರ ಇರುತ್ತೆ ಅಟ್ಮಾಸ್ಫಿಯರ್. ಸೊ ತುಂಬ ಕೂಲ್ ಕಾಮ್ ಆ್ಯಂಡ್ ಪಕ್ಷಿಗಳ ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಬೆಳಗ್ಗೆ. ಎಕ್ಸ್ಪೆಷಲಿ ತುಂಬ ಗುಬ್ಬಿಗಳಿದೆ ಇಲ್ಲಿ. ಸೊ ಆ ಗುಬ್ಬಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಸೊ ನಾನು ಹಾಗೆ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಬಂದು ಹಾಗೆ ವಾಕ್ ಮಾಡ್ತೀನಿ. ಸೊ 6 to 6:30 ಹಾಗೆ ವಾಕ್ ಮಾಡ್ತೀನಿ. ಇಷ್ಟು ಕತ್ಲು ಅನ್ನಿಸ್ತಾ ಇರುತ್ತೆ. ಸಡನ್ ಆಫ್ ಒಂದು 10-15 ಮಿನಿಟ್ಸ್ ಹೊತ್ತಿಗೆ ಫುಲ್ಲು ಬೆಳಕಾಗಿರುತ್ತೆ. ಸೊ ಅದು ನೋಡಲಿಕ್ಕೆ ಒಂದು ಬೆಳಗ್ಗೆ ಹೊತ್ತು ಈ ನಿಶ್ಶಬ್ದವಾಗಿರುವಂಥ ಪ್ಲೇಸಲ್ಲಿ ಸೊ ವಾಕ್ ಮಾಡ್ತಾ ನೇಚರ್ನ ಎಂಜಾಯ್ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಶಿವಮೊಗ್ಗ ಅಂದ್ರೇ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ. ಸೊ ಇಲ್ಲಿ ಮಳೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅದರ ಜೊತೆ ನೇಚರ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಯಾವುದೇ ಪ್ಲೇಸ್ ತಗೊಳ್ಳಿ ಸೂಪರ್ಬಾಗಿ ಕಾಣುತ್ತೆ. ಅಂದರೆ ಎಕ್ಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಂತೂ ಆ ಲೈಟ್ಸ್ಗಳು, ಸೂರ್ಯನ ಬೆಳಕು ಮತ್ತು ವಾತಾವರಣ ತುಂಬಾ ಕೂಲ್ ಆ್ಯಂಡ್ ಕಾಮಾಗಿ ಇರುತ್ತೆ. ಸೊ ಈ ಪ್ಲೇಸಲ್ಲಿ ಓಡಾಡೋಕ್ಕೆ ನಂಗೆ ತುಂಬಾ ಖುಷಿ. ಅರ್ಲಿ ಮಾರ್ನಿಂಗ್ ನಾನು 1 hour ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಈ ರೀತಿ ಟೆರೆಸ್ಸಲ್ಲಿ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ಸೊ ವಾಕ್ ಮಾಡುವಾಗ ಅಂದರೆ ತುಂಬ ಕಾಮ್ ಫೀಲ್ ಆಗುತ್ತೆ. ಸೊ ನೀವು ಅಷ್ಟೇ ಯಾರೇ ಇರ್ಬೋದು, ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಸ್ವಲ್ಪ ವಾಕ್ ಮಾಡಿ, ಅಂದರೆ ಟೆರೆಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಕಾಮಾಗಿ ಫೀಲ್ ಆಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಸೊ ನೋಡ್ತಾನೆ ಅಲ್ಲಿ ತುಂಬಾ ಬೆಳಕು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ನಾನು ನಮ್ಮ ಒಂದು 3 ಪಾಟ್ಗಳಿದೆ, ಅದಕ್ಕೆ ಸ್ವಲ್ಪ ವಾಟ್ರಿಂಗ್ ಮಾಡ್ತೀನಿ. ಸೊ ವಾಟ್ರಿಂಗ್ ಮಾಡಿ ಆದಮೇಲೆ ನೀವು ಮನಿ ಪ್ಲ್ಯಾಂಟ್ ನೋಡ್ಬೋದು. ಅದು ತುಂಬಾ ಸಣ್ಣದಿದ್ದಾಗ ನಾನು ತಂದಿದ್ದು. ಸೊ ಇದು ವೀಕ್ಲಿ 1 or 2 ವೈಸ್ ಎಲೆ ಹೊಸ ಎಲೆಗಳು ಬರ್ತಾ ಇರುತ್ತೆ. ಚಿಗುರು ಎಲೆ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ಸೊ ತುಂಬಾ ಬೆಳಗ್ಗೆ ಹೊತ್ತು ಈ ರೀತಿ ಸ್ವಲ್ಪ ಹೊತ್ತು ನೇಚರ್ ಜೊತೆ ಮತ್ತು ಪ್ಲ್ಯಾಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಮಗೂ ಅಷ್ಟೇ ಸ್ವಲ್ಪ ಈ ಒಂದು ಫ್ಯಾಮಿಲಿದಾಗಿರ್ಬೋದು ಅಥವಾ ಹೊರಗಡೆ ಟೆನ್ಷನ್ಗಳು ಇವೆಲ್ಲ ಒಂಥರ ಮೈಂಡು ಕಾಮಾಗೇ ಇರೋದಿಲ್ಲ. ಸೊ ಈ ರೀತಿ ಸ್ವಲ್ಪ ಹೊತ್ತು ಬೆಳಗ್ಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನೇಚರ್ ಜೊತೆ ಏನೋ ಒಂಥರ ಕಾಮ್ ಆ್ಯಂಡ್ ಪೀಸ್ಫುಲ್ ಆ್ಯಂಡ್ ಬ್ಲೆಸ್ಡ್ ಅನಿಸುತ್ತೆ. ಸೊ ಅದಾದಮೇಲೆ ನೀವು ನೋಡ್ಬೋದು ನಾನಿಲ್ಲಿ ಅಕ್ಕಿ ಕಾಳನ್ನ ಪ್ರತಿದಿನ ಹಾಕಿರ್ತೀನಿ. ಸೊ ಈ ಅಕ್ಕಿ ಕಾಳನ್ನ ಒಂದಲ್ಲ ಒಂದು ಪಕ್ಷಿ ಬರ್ತಾನೇ ಇರುತ್ತೆ. ಸೊ ಅದು ನಾವು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಈಗ ಒಂದು ಸ್ವಲ್ಪ ಯಾವುದೋ ಒಂದು ಹಕ್ಕಿ ಇತ್ತು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಪಟ್ ಅಂತ ಆರೋಗ್ಬಿಡ್ತಾವೆ ಅವು. ಸೊ ಅದಾದಮೇಲೆ ಇವತ್ತು ಶನಿವಾರ ಆದ್ದರಿಂದ ಮನೆಯಲ್ಲಿ ಪೂಜೆ ಆಯಿತು. ಸೊ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಸೊ ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲೀಸ ಓದ್ಬಿಟ್ಟು ಶನಿವಾರ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ಅಂದರೆ ಸ್ವಲ್ಪ ಕಂಪಲ್ಸರಿ ಮಾಡಲೇಬೇಕಾಗಿರುವಂಥ ವಾರ ಅಂತಲೇ ಹೇಳ್ಬೋದು ಶನಿವಾರ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಕಾಳುಗಳನ್ನ ಹಾಕಿರ್ತೀನಿ, ಅಕ್ಕಿ ಕಾಳುಗಳು. ಸೊ ಪಕ್ಷಿಗಳು ಬರ್ತಾ ಇರುತ್ತೆ. ಸೊ ಇವತ್ತು ವೀಡಿಯೋ ಮಾಡ್ತಿರೋ ಅದರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೋಡಿದೆ. ಸೊ ಇಲ್ಲಿ ಅಟ್ ಎ ಟೈಮ್ 3 ಪಕ್ಷಿ ಬಂದಿತ್ತು. ತುಂಬಾ ಚಿಲಿಪಿಲಿ ಸೌಂಡ್ಗಳು ಬೆಳಗ್ಗೆ 6:30-7ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಅಕ್ಕಿ ಕಾಳು ತಿಂತಾ ಇರುತ್ತೆ. ಅದನ್ನು ನೋಡೋಕ್ಕೆ ಒಂದು ಚೆಂದ ಎವ್ರಿ ಡೇ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಹೋಟೆಲಿಗೆ ಹೋದ್ವಿ. ಯಾಕೆ ಅಂತಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬಿಕಾಸ್ ಟೆಂಪಲ್ಗೆ ಹೋಗುವಂಥ ಪ್ಲ್ಯಾನ್ ಇದ್ದಿದ್ದರಿಂದ ಪೂಜೆ ಎಲ್ಲ ಆದಮೇಲೆ ಡೈರೆಕ್ಟ್ ಹೋಟ್ಲಿಗೆ ಹೋಗಿ ತಿಂಡಿ ತಿಂದು ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರುವಂಥ ನಿಸರ್ಗ ಹೋಟ್ಲಿಗೆ ನಾವು ಹೋದ್ವಿ. ಸೊ ನಿಸರ್ಗ ಉಪಹಾರ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಮಗನಿಗೆ ಇಡ್ಲಿ ವಡೆ ಆರ್ಡ್ರ್ ಮಾಡಿಕೊಂಡ್ರು. ಸೊ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡೆ. ಸೊ ನನ್ನ ಮಗ ಹೇಳ್ತಾ ಇದ್ದ, ವೀಡಿಯೋ ತೆಗಿಬೇಡ, ನಂದು ಫೋಟೋಸ್ ತೆಗಿಬೇಡ ನಾನು ಊಟ ಮಾಡುವಾಗ ಅಂತ ಕೇಳ್ತಾ ಇದ್ದ. ಆ್ಯಕ್ಚುಲಿ ಹೊರಗಿದ್ದಾಗ ಅವನು ಊಟನೇ ಮಾಡಲ್ಲ. ಸೊ ಊಟ ಮಾಡಿಸ್ಬೇಕು, ಇಲ್ಲ ಅವರಪ್ಪ ತಿನ್ನಿಸ್ಲಿಲ್ಲ ಅಂದರೆ ಊಟ ಮಾಡಲ್ಲ. ಹಾಗಾಗಿ ನಾವು ಹೊರಗಡೆ ಹೋದಾಗಲೂ ಸ್ವಲ್ಪ ಫೋನ್ ಕೊಟ್ಟು ಊಟ ಮಾಡಿಸ್ಬಿಡ್ತೀನಿ. ಬಟ್ ಮನೇಲಿ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತಿನ್ನಲಿಕ್ಕೆ ಕೊಡ್ತೀವಿ. ಸೊ ಇಲ್ಲಿ ಪಕೋಡನೂ ತುಂಬ ಚೆನ್ನಾಗಿ ಸಿಗುತ್ತೆ. ದೋಸೆ ತೊಗೊಂಡು ತಿಂಡಿ ಎಲ್ಲ ತಿಂದೆ. ಈ ಶಿವಮೊಗ್ಗದಲ್ಲಿ ಓಡಾಡೋರಿಗೆ ಈ ಏರಿಯಾ ತುಂಬ ಫೆಮಿಲಿಯರ್ ಇರುತ್ತೆ. ಸೊ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಸೊ ಆ ದೇವಸ್ಥಾನ ಎಲ್ಲ ನೋಡಿಕೊಂಡು, ಅಂದರೆ ಹೊರಗಡೆ ಅದನ್ನು ಕೈ ಮುಕ್ಕೊಂಡು, ಸೊ ಈ ಫ್ಲೈಓವರು ಗೊತ್ತಿರ್ಬೋದು ಶಿವಮೊಗ್ಗದವ್ರಿಗೆ. ಸೊ ಆ ಫ್ಲೈಓವರ್ ಮುಖಾಂತರ ನಾವು ಹೊರಟಿದ್ದು ಇವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್
ಸೊ ನೇಚರ್ನೂ ಎಂಜಾಯ್ ಮಾಡ್ಬೋದು, ಪ್ಲಸ್ ಅಲ್ಲಿ ಟೆಂಪಲ್ಲು ಇದೆ. ಸೊ ಟೆಂಪಲ್ನು ನಾವು ದೇವರಿಗೆ ಪ್ರೇ ಮಾಡಿಕೊಂಡು ಬರ್ಬೋದು. ಸೊ ಓದೋ ಮಕ್ಕಳಿಗಂತೂ ತುಂಬಾ ಬ್ಲೆಸ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಶೃಂಗೇರಿಗೆ ಹೋಗ್ತೀರಾ, ದಯವಿಟ್ಟು ಶೃಂಗೇರಿ ದೂರ ಆಗ್ಬೋದು. ಅಂದರೆ ಕೆಲವೊಬ್ಬರಿಗೆ ಹೋಗೋದು ಒಳ್ಳೆಯದೇ, ಬಟ್ ಕೆಲವೊಬ್ಬರಿಗೆ ಅಂದರೆ ನಮ್ಮ ಡಿಸ್ಟ್ರಿಕ್ಕಲ್ಲಿ ಸ್ವಲ್ಪ ದೂರ ಅಂತ ಅನ್ಸೋರಿಗೆ ಶೃಂಗೇರಿ ಇಲ್ಲಿ ತುಂಬಾ ಒಂದು ಪ್ಲೇಸ್ ಸಿಗುತ್ತೆ. ಮೂಲ ಸ್ಥಳ ಶಾರದಾ ಮಾತೆದು ಅಂತಲೇ ಹೇಳ್ತಾರೆ. ಸೊ ಆ ಮೂಲ ಸ್ಥಳ ಶಿವಮೊಗ್ಗದಿಂದ ಒಂದು 10-12 ಕಿಲೋಮೀಟ್ರಲ್ಲೇ ಇದೆ. ಸೊ ಇದು ಅದರ ಎಂಟ್ರೆನ್ಸು ಕೂಡ್ಲಿ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ಗೊತ್ತಿರುತ್ತೆ ಕೂಡ್ಲಿ ಅನ್ನುವಂಥ ಶಾರದಾ ಮಾತೆಯ ಪ್ಲೇಸು. ಸೊ ಅಲ್ಲಿ ನಾವು ಎಂಟ್ರಿ ಆದರೆ, ಸೊ ಆರ್ಚಿಂದ ನಾವು ಎಂಟ್ರಿ ಆದರೆ 10 to 12 3 ಕಿಲೋಮೀಟರ್, ಒಂದು 2-3 ಕಿಲೋಮೀಟ್ರ್ ಒಳಗಡೆ ಹೋದರೆ ಹಿಂಗೆ ಈ ಥರ ಇರುತ್ತೆ. ಸೊ ಭತ್ತದ ಗದ್ದೆಗಳೆಲ್ಲ ಇರ್ತವೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಈ ಥರ ಇರುತ್ತೆ. ಮುಂಚೆಲ್ಲ ಶೆಡ್ಡೆಲ್ಲ ಇರಲಿಲ್ಲ, ತುಂಬಾ ಸಿಂಪಲ್ ಆಗಿತ್ತು. ಬಟ್ ಇವಾಗ ಟೆಂಪಲ್ಗೆ ಹೋಗ್ತಾನೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ. ಸೊ ಶೆಡ್ ಆಗಿರ್ಬೋದು, ಪಕ್ಕದಲ್ಲಿ ಹೊಸ ಟೆಂಪಲ್ ಆಗಿರ್ಬೋದು, ಆಮೇಲೆ ಕೆಳಗಡೆ ಮಣ್ಣಿನ ಇದಿತ್ತು, ಈಗ ಟೈಲ್ಸಿಂದು ಮಾಡಿಸಿದ್ದಾರೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ನಾವು ಅಮ್ಮನ ಪಾದಗಳನ್ನ ನೋಡ್ಬೋದು. ಸೊ ಫಸ್ಟು ನಾವು ಇಲ್ಲಿ ಕೈ ಮುಗಿದ್ಬಿಟ್ಟು, ಸೊ ಇಲ್ಲಿ ಹೊರಗಡೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು, ಸೊ ಮುಂಚೆ ಮಣ್ಣಿನ ನೆಲ ಇತ್ತು, ಈಗ ಟೈಲ್ಸ್ ನೆಲ ಆಗಿರ್ಬೋದು ಮತ್ತು ಶೆಡ್ಡು. ಸೊ ಬರಲಿಕ್ಕೆ ಅಂತ ಅಂದರೆ ಯಾರು ಜನ ಇರ್ತಾರಲ್ಲ ಅವರಿಗೆ ಬಿಸಿಲು ಮತ್ತು ಮಳೆ ಎಲ್ಲ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಒಳಗಡೆ ಹೋಗ್ತಾನೆ ದೇವಸ್ಥಾನದಲ್ಲಿ ಇನ್ನು ಪೂಜೆ ಶುರು ಮಾಡ್ತಾಯಿದ್ರು. ಸೊ ಇಲ್ಲಿ ಬೇರೆ ಭಕ್ತಾದಿಗಳು ಬಂದಿದ್ದರು. ಶನಿವಾರ ಆದ್ದರಿಂದ ತುಂಬ ಏನೂ ಜನ ಇರಲಿಲ್ಲ, ಬಟ್ ಮೀಡಿಯಮ್ಮಾಗಿ ಒಂದು ಸ್ವಲ್ಪ ಜನ ಇದ್ದರು ಅಂತ ಹೇಳ್ಬೋದು. ಸೊ ಪೂಜೆ ಅಂತೂ ಅಮ್ಮನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿದಿನ ಒಳ್ಳೆ ಪೂಜೆ ಆಗುತ್ತೆ. ಸೊ ಅರೌಂಡ್ 11-11:30 ಹಂಗೆ ಹೋದರೆ ಮಹಾಮಂಗಳಾರತಿನೂ ಮಾಡ್ತಾಯಿರ್ತಾರೆ ಅಮ್ಮಂಗೆ. ಸೊ ಅದನ್ನು ನೋಡ್ಬೋದು. ಸೊ ನಾನು ಈ ಸ್ಪೆಷಲ್ ಪ್ಲೇಸಿಗೆ ಯಾಕೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ, ಅಥವಾ ಶಾರದಾ ಮಾತೆಯ ಮೂಲ ಸ್ಥಾನ ಅಂತಲೇ ಈ ದೇವಸ್ಥಾನ ಹೆಸರುವಾಸಿಯಾಗಿದೆ. ಸೊ ನಮಗೆ ಶೃಂಗೇರಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಸೊ ಅಂಥವರು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲರೂ ಇಲ್ಲಿ ಅಮ್ಮನಿಗೆ ಅಂದರೆ ಪೂಜೆ ಮಾಡಿಸ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಅಕ್ಷರಾಭ್ಯಾಸ ಮಾಡ್ತಾರೆ. ನಾನು ಈಗ 3-4 ಇಯರ್ಸ್ ಬ್ಯಾಕು ಬಂದು ನನ್ನ ಮಗನಿಗೆ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಕೊಂಡು ಹೋಗಿದ್ದು. ಸೊ ಆವತ್ತಿನ ದಿನ ಬಸಂತಿ ಪಂಚಮಿ ಅಂತ ಅಂದ್ಬಿಟ್ಟು, ಅಂದರೆ ಅದು ಶಾರದಾ ಮಾತೆ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಸೊ ಅದು ಫೆಬ್ರವರಿ ಮಂತಲ್ಲಿ ಬರುತ್ತೆ. ಸೊ ಅವತ್ತು ತುಂಬಾ ಸ್ಪೆಷಲು. ಆಮೇಲೆ ಅವತ್ತು ತುಂಬಾ ರಶ್ ಇರುತ್ತೆ ಟೆಂಪಲ್ಲು. ಸೊ ಅಲ್ಲಿ ಎಲ್ಲರೂ ತುಂಬ ಜನ ಬಂದುಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ಇನ್ನೂ ಒಂದು ಇದು ಅಂದರೆ ನವರಾತ್ರಿಯಲ್ಲೂ ಅಷ್ಟೇ ತುಂಬಾ ಒಳ್ಳೆಯ ದಿನಗಳಿರುತ್ತೆ. ಸೊ ಆ ದಿನದಲ್ಲಿ ಒಂದು ದಿನ ಸರಸ್ವತಿಯಾಗಿಯೇ ಮುಡುಪಿರುವಂಥ ದಿನ ಇರುತ್ತೆ. ಸೊ ಆವತ್ತು ಬಂದು ಅಕ್ಷರಾಭ್ಯಾಸ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಈವನ್ ಅಲ್ಲಿ ಭಟ್ರು ಹೇಳ್ತಾಯಿದ್ರು. ಆಮೇಲೆ ನಾನು ಕೆಲವೊಂದು ಕಡೆ ಓದಿ ತಿಳ್ಕೊಂಡಿದ್ದೀನಿ. ಶಂಕರಾಚಾರ್ಯರು ಅವರ ಪ್ರತಿಮೆ ಇದೆ. ಸೊ ಇದನ್ನು ನಾವು ಹಿಂಗೆ ತುಂಬಾ ಪ್ಲೇಸ್ ನೋಡ್ತಾ ಇದ್ರೇ ತುಂಬಾ ಚೆನ್ನಾಗಿದೆ. ಅಂದರೆ ನೇಚರ್ ಮಧ್ಯದಲ್ಲಿ, ಅಂದರೆ 2 ನದಿಗಳು ಹರಿಯುವಂಥ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. 7ನೇ ಶತಮಾನದಲ್ಲಿ ಮಾಡಿರುವಂಥ ದೇವಸ್ಥಾನಗಳಂತೆ. ಅಂದರೆ ಶಂಕರಾಚಾರ್ಯರು ಯಾವಾಗ ಅಲ್ಲಿ ಕಾಶ್ಮೀರದಲ್ಲಿ ಅಥವಾ ತಪಸ್ಸನ್ನು ಮಾಡ್ತಾರೆ ಶಾರದಾ ಮಾತೆಗೆ ಅಂತಲೇ ಅವರು ಕುಳಿತಿರುವ ಪ್ಲೇಸನ್ನು ನಾವು ನೋಡ್ಬೋದಂತೆ. ಈಗಲೂ ಕಾಶ್ಮೀರದಲ್ಲಿದೆಯಂತೆ ಈ ಪ್ಲೇಸು. ಸೊ ಅಲ್ಲಿ ಅವರು ತಪಸ್ಸನ್ನು ಮಾಡಿದಾಗ ತಾಯಿ ಶಾರದಾ ಮಾತೆ ಪ್ರತ್ಯಕ್ಷಳಾಗಿ ಇವರ ಜೊತೆ ಅಂದರೆ ಶೃಂಗೇರಿಗೆ ಬರಲು ಒಪ್ಕೊಳ್ತಾರಂತೆ. ಸೊ ಆಗ ಬರ್ತಿರುವಾಗ ಅಮ್ಮನ ಗೆಜ್ಜೆ ಸೌಂಡು ಸ್ಟಾಪ್ ಆದಾಗ ಮತ್ತೆ ಶಂಕರಾಚಾರ್ಯವರಿಗೆ ಪ್ರತ್ಯಕ್ಷ ಆಗಿ ನಾನು ಈ ನೆಲದಲ್ಲೇ ನಾನು ನೆಲೆಸ್ತೀನಿ ಅಂತ ಕೇಳಿದಾಗ, ಆದರೆ ಅಮ್ಮಂಗೆ ಆವಾಗಲೇ ಶಾರದಾ ಪೀಠ ಅಲ್ಲಿ ರೆಡಿ ಮಾಡಿರೋದ್ರಿಂದ ಅಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಮ್ಮ ನಾನು ಇಲ್ಲೂ ನಿಲ್ಲಿಸಿರ್ತೀನಿ, ಅಂದರೆ ಆ್ಯಕ್ಚುಲಿ ನಿಂತ್ಕೊಂಡಿರುವಂಥ ಶಾರದಾ ಮತ್ತು ನೀವೆಲ್ಲೂ ನೋಡಲಿಕ್ಕಾಗಲ್ಲ ಕೂಡ್ಲಿಯಲ್ಲಿ ಬಿಟ್ಟು, ಬಟ್ ಇದರಲ್ಲಿ ಶೃಂಗೇರಿಯಲ್ಲಿ ಕೂತಿರುವಂಥ ಇದರಲ್ಲಿದೆ. ಸೊ ಅಮ್ಮ ಹಾಗಾಗಿ ಇಲ್ಲಿ ಆಗಲಿಂದನೂ ಸಹ ಅಕ್ಷರಾಭ್ಯಾಸ ಆಗಿರ್ಬೋದು, ಶಾರದಾ ಮಾತೆಗೆ ವಿದ್ಯೆ ಬುದ್ಧಿಗೋಸ್ಕರ ಪ್ರೇಯರ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಸೊ ಇದೊಂದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಇಲ್ಲಿ
ಬೇರೆ ದೇವಸ್ಥಾನಗಳು ಇದ್ದಾವೆ. ಸೊ ಹಾಗೆ ಮುಂದೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಸೊ ನಾವು ದೇವಸ್ಥಾನದ ಹಿಂದೆಯಿಂದ ತುಂಗಾ ನದಿ ಹರಿಯುತ್ತೆ ಮತ್ತು ಮುಂದ್ಗಡೆ ಭದ್ರಾ ನದಿ ಹರಿಯುತ್ತೆ. ಸೊ ಎರಡೂ ತುಂಗಾ ಮತ್ತು ಭದ್ರಾ ನದಿಗಳು ಇಲ್ಲಿ ಸೇರಿಬಿಟ್ಟು ಇದು ಒಂದು ಸಂಗಮ ಆಗಿದೆ. ಸೊ ಎರಡು ನದಿಗಳ ಸಂಗಮ ಇರೋದ್ರಿಂದ ಇದನ್ನು ಕೂಡ್ಲಿ ಅಂತ ಕರೀತಾರೆ. ಸೊ ಇಲ್ಲಿ ತುಂಬಾ ಒಳ್ಳೆಯದು. ಇಲ್ಲಿ ಈ ನದಿಗಳ ಸ್ನಾನ ಒಂದೇ ಕಡೆ ನಾವು ಎರಡು ನದಿಗಳನ್ನ ನೋಡ್ಬೋದು. ಮತ್ತು ಲೆಫ್ಟ್ ಸೈಡ್ ಬರುವಂಥದ್ದು ನಾವು ಬಂದಾಗ ಸೊ ಅದು ತುಂಗಾ ನದಿ ಆಗಿರುತ್ತೆ ಮತ್ತು ರೈಟ್ ಸೈಡ್ ಬರೋದು ಅದು ಭದ್ರಾ ನದಿ ಆಗಿರುತ್ತೆ. ಸೊ ಇಲ್ಲಿ ಈವನ್ ಶ್ರಾದ್ದ ಪೂಜೆಗಳು ಅಂಥವು ನಡೆಯುತ್ತೆ ಈ ನದಿಯಲ್ಲಿ. ಸೊ ಹೀಗೆ ಇಲ್ಲಿ ಇದು ನೇಚರ್ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆ ಇಲ್ಲಿ ತುಂಬ ಮೀನುಗಳಿದೆ. ಸೊ ಕೆಲವೊಬ್ಬರು ಮೀನುಗಳು ಹಿಡಿತಾರೆ, ಇನ್ನು ಕೆಲವರು ನೇಚರ್ ಎಂಜಾಯ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನುವಂಥ ಭೇದ ಭಾವ ಇಲ್ಲ. ನಾವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಮುಸ್ಲಿಮ್ಸು ತುಂಬ ಜನ ಬರ್ತಾರೆ ಟು ಎಂಜಾಯ್ ದ ನೇಚರ್ ಅಂತ ಹೇಳ್ಬೋದು, ಅಥವಾ ಈ ನದಿಗಳ ಹರಿಯುವುದನ್ನು ನೋಡೋಕ್ಕೆ ಅಂತ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಇಲ್ಲಿ ಇಂಥ ಪುಣ್ಯ ಸ್ಥಳದಲ್ಲಿ ನಾವು ಇಳಿದ್ಬಿಟ್ಟು ನೀರನ್ನು ನಮ್ಮ ತಲೆ ಮೇಲೆ ಚಿಮ್ಮಿಸ್ಕೊಂಡು ಸೊ ನೋಡ್ತಾ ಅಬ್ಸರ್ವ್ ಮಾಡ್ತಿದ್ವಿ. ಇಲ್ಲಿ ತುಂಬಾ ಮೀನುಗಳಿದೆ. ಸೊ ನಾವು ಅಂದ್ಕೊಂಡ್ವಿ ಆ್ಯಕ್ಚುಲಿ ಶೃಂಗೇರಿಯಲ್ಲಿ ಮೀನುಗಳಿಗೆ ಏನು ಇದು ಮಂಡಕ್ಕಿ ಹಾಕ್ತಾರಲ್ವ, ಸೊ ಹಾಗೆ ಇಲ್ಲೂ ಹಾಕ್ಬೋದಿತ್ತಲ್ಲ, ನಾವು ತರಬೇಕಿತ್ತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ವಿ. ಯಾಕಂದರೆ ಅಷ್ಟೊಂದು ಮೀನುಗಳಲ್ಲಿ ಓಡಾಡ್ತಾ ಇತ್ತು. ಸೊ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಇಲ್ಲಿ ಒಳ್ಳೆ ನೀರು ಚೆನ್ನಾಗಿ ತುಂಬಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ನನ್ನ ಹಸ್ಬೆಂಡ್ ಮತ್ತೆ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಮಂಡಕ್ಕಿನಾದರೂ ತರೋಣ, ಸೊ ಆ ಫಿಶ್ಗಳಿಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಮತ್ತೆ ಅವರು ಅಂಗಡಿ ಕಡೆ ಹೊರಟಿದ್ರು. ಆ್ಯಕ್ಚುಲಿ ಮಳೆ ಕಮ್ಮಿ ಇದ್ದಾಗ ಬಂದರೆ ನಾವಲ್ಲಿ ಶಿವನ ದೇವಸ್ಥಾನನೂ ನೋಡ್ಬೋದು. ಅದು ನೀರಿನಲ್ಲಿ ಮುಳುಗೋಗಿದೆ ಈಗ. ಆ್ಯಕ್ಚುಲಿ ಒಳಗಡೆ ಶಿವನ ದೇವಸ್ಥಾನ ಇದೆ ಮತ್ತು ಅಲ್ಲೊಂದು ಲಿಂಗು ಇದೆ ಮತ್ತು ಆಂಜನೇಯ ಸ್ವಾಮಿಯ ಪ್ರತಿಮೆನೂ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಲಿಕ್ಕೆ. ವಾಟರು ಕ್ಲಿಯರಾಗಿತ್ತು ಮತ್ತು ಫಿಶ್ಗಳೆಲ್ಲ ಕಾಣಿಸ್ತಾ ಇತ್ತು. ಆ ಫಿಶ್ಗಳು ಕಾಣಿಸ್ತಾ ಇದ್ದಕ್ಕೆ ನನ್ನ ಮಗ ಸ್ವಲ್ಪ ಹೆದರ್ಕೊತಾ ಇದ್ದ, ಫಿಶ್ಗಳೆಲ್ಲ ಕಚ್ಚಿಬಿಡುತ್ತೋ ನಾನು ಇಳಿದ್ರೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಆ್ಯಕ್ಚುಲಿ ವೀಡಿಯೋದಲ್ಲಿ ಫೋನಲ್ಲಿ ಬಂದಿಲ್ಲ, ಬಟ್ ಎದುರುಗಡೆ ಅಲ್ಲಿ ತುಂಬಾ ಚೆನ್ನಾಗಿ ಪ್ಲೇಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೀಕೆಂಡಲ್ಲಿ ನೀವೆಲ್ಲರೂ ಹೋಗಿ ಎಂಜಾಯ್ ಮಾಡ್ಬೋದು ಆ ಪ್ಲೇಸಲ್ಲಿ. ಆಮೇಲೆ ತಾಯಿ ಶಾರದಾ ಮಾತೆಗೆ ಪ್ರೇಯರ್ ಮಾಡಿ ಆದಮೇಲೆ ಅಲ್ಲಿ ಪ್ರಸಾದ ಇರುತ್ತೆ, ಪ್ರತಿದಿನ ಪ್ರಸಾದ ಇರುತ್ತೆ. 1:30 ಹಾಗೆ ಮಧ್ಯಾಹ್ನ ನೀವು ಅಲ್ಲಿ ಊಟನೂ ಮಾಡ್ಕೊಂಬರ್ಬೋದು. ಸೊ ಈ ಪ್ಲೇಸ್ನ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಗಾಡ್ ಏನಪ್ಪ ಅಂದರೆ ಅವತ್ತು ಮಳೆ ಇರಲಿಲ್ಲ, ಬಟ್ ಮಳೆ ಬಂದು ಹಚ್ಚ ಹಸಿರಾಗಿ ನದಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ನಾವು ಹೋದಾಗಂತೂ ಮಳೆ ಇರಲಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಅಂದರೆ ನಮ್ಮ ಮೀನುಗಳಿಗೆ ಸ್ವಲ್ಪ ಹಾಕೋಣ, ಏನು ಮಂಡಕ್ಕಿ ಹಾಕೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ವಿ. ಬಟ್ ನನ್ನ ಮಗಂಗೆ ಹೇಳ್ತಾ ಇದ್ದೆ, ಇಲ್ಲಿಂದ ಭದ್ರಾವತಿಯಿಂದ ನೀರು ಬರುತ್ತೆ, ಇಲ್ಲಿಂದ ಶಿವಮೊಗ್ಗದಿಂದ ನೀರು ಬರುತ್ತೆ. ಸೊ ಎರಡೂ ಜಾಯಿನ್ ಆಗಿ ಹಿಂಗೆ ಮುಂದೆ ಹೋಗುತ್ತೆ, ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅಂತ ಅಂದ್ಬಿಟ್ಟು. ಅವನಿಗೆ ಪಾಪ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ಅರ್ಥ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದ. ಅಂದರೆ ನಮ್ಮ ಊರು ಭದ್ರಾವತಿ ಆದ್ದರಿಂದ ನಮ್ಮ ನೇಟಿವು. ಸೊ ಭದ್ರಾವತಿಯಿಂದ ಬರ್ತಿರೋದು ಇದು ನದಿನ, ಭದ್ರಾ ನದಿನ ಅಂತ ಅಂದ್ಬಿಟ್ಟು ನೀವು ಸೆಟಲೈಟ್ ಫೋಟೋಗಳು ಕೆಲವೊಂದು ಫೋಟೋಗಳಲ್ಲಿ ನೋಡ್ಬೋದು. ಡಿವೈಡ್ ಆಗಿರೋದು ಗೊತ್ತಾಗುತ್ತೆ ನಮಗೆ. ಸೊ ಮತ್ತು ಆ ನದಿ ಒಳಗಡೆ ಮುಳುಗಿದಂಥ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅಂದರೆ ಶಿವಲಿಂಗ ಇದೆ ಮತ್ತು ಅಲ್ಲಿ ಗೋಶಾಲನೂ ಇದೆ. ಮತ್ತು ಇಲ್ಲಿ ಅಕ್ಷರಾಭ್ಯಾಸಕ್ಕೆ ತುಂಬಾ ಫೇಮಸ್ ಆದಂಥ ದೇವಸ್ಥಾನವೇ ನಮ್ಮ ಕೂಡ್ಲಿ ದೇವಸ್ಥಾನ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವರು ಮಂಡಕ್ಕಿ ತಂದಿದ್ದು ಎಷ್ಟು ಬೇಗ ಹಾಕ್ತಾಯಿದ್ರು ಅಷ್ಟು ಬೇಗ ಖಾಲಿ ಆಗ್ತಾಯಿತ್ತು. ಅಂದರೆ ಫಿಶ್ಗಳು ಆವಾಗ ಸ್ವಲ್ಪ ಮೇಲೆ ದಡದಲ್ಲಿ ಕಾಣಿಸೋಕ್ಕೆ ಶುರುವಾಯಿತು. ಹೇಗೆ ಸ್ವಲ್ಪ ಮುಂದೆ ಬರೋದು, ಒಂದು ಮಂಡಕ್ಕಿ ತೊಗೊಳ್ಳೋದು, ಒಳಗೆ ಹೋಗೋದು, ಹಿಂಗೆ ಮಾಡ್ತಾಯಿತ್ತು. ಇನ್ನು ಅಲ್ಲಿ ಬಂದಂಥ ಮಗುನೂ ನೋಡ್ತಾ ಇತ್ತು. ಹಾಗಾಗಿ ನಾನು ಆ ಮಗುಗೂ ಮಂಡಕ್ಕಿ ಕೊಡಿ, ಅದು ಹಾಕಲಿ ಫಿಶ್ಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಈಸ್ಕೊಟ್ಟೆ. ಸೊ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು ಅಂದರೆ ಬೇಗ ಖಾಲಿ ಆಯ್ತಲ್ವ, ನಮ್ಗೆ ಇನ್ನೂ ಮಂಡಕ್ಕಿ ಬೇಕು ಅಂತ ಅನ್ನಿಸ್ತು ಹಾಕಲಿಕ್ಕೆ. ಸೊ ಹಾಗಾಗಿ ಬೇಗ ಖಾಲಿ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಇವನು ಬೇಜಾರಾದ, ಇನ್ನೂ ಹಾಕಬೇಕಿತ್ತು, ಫಿಶ್ ಎಲ್ಲ ಜಾಸ್ತಿ ಇದೆ, ಇನ್ನೂ ತರಬೇಕಿತ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ನನ್ನ ಮಗ ನನಗೆ ಕೊಡ್ತಿರ್ಲಿಲ್ಲ, ಸೊ ಅವನೇ ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಅವಾಗ ಫಿಶಸ್ ಎಲ್ಲ ಎದ್ವು, ಎಷ್ಟು ಚೆನ್ನಾಗಿ ಅಲ್ಲಲ್ಲಿ ಮಂಡಕ್ಕಿನ ತಿಂತಾಯಿತ್ತು ಅಂದರೆ ಅಷ್ಟು ನೋಡಲಿಕ್ಕೆ ಅಂತ ತುಂಬಾ ಖುಷಿ ಆಗುತ್ತೆ. ಸೊ ಸ್ವಲ್ಪ ಹೊತ್ತಿಗೆ ಅಲ್ಲಿ ಮಂಡಕ್ಕಿ ಖಾಲಿನೇ ಆಗಿಬಿಡೋದು, ಮಂಡಕ್ಕಿ ಕಾಣಿಸ್ದಂಗೆ ಆಗೋದು. ಸೊ ಅಷ್ಟು ಚೆನ್ನಾಗಿ ಇತ್ತು. ಫಿಶಸ್ಸು, ಬರ್ಡ್ಸು ಮತ್ತು ಕೆಲವು ನಾವು ಊಟ ಕೊಡೋದ್ರಿಂದ ನಮ್ಮ ಎಷ್ಟು
ಗಳು ಕಳೆಯುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ನನಗೂ ಗೊತ್ತಿಲ್ಲ. ಆದರೆ ನನಗೆ ಅನಿಸುತ್ತೆ ಎಲ್ಲ ಅಂದರೆ ಕೊಡೋಣ ಏನಾದರೂ ಒಂದು ಊಟ ಅಂದರೆ ಊಟದ ರೀತಿಯಲ್ಲಿ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಮನೇಲೂ ಅಷ್ಟೇ ಎವ್ರಿ ಡೇ ಬರ್ಡ್ಸಿಗೆ ಅಕ್ಕಿ ಹಾಕ್ತೀನಿ. ಸೊ ಇಲ್ಲಿ ಇಂಥ ಪ್ಲೇಸಲ್ಲಿ ಬಂದಾಗ ಈ ರೀತಿ ಏನಾದರೂ ಕೊಡಲಿಕ್ಕಾಗುತ್ತಾ ನೋಡ್ತೀನಿ. ಮತ್ತು ಡಾಗ್ಸು, ಸೊ ನಾವು ಎವ್ರಿ ಥರ್ಸ್ಡೇ ಮತ್ತು ಮಂಡೇ ಅಂಥ ಟೈಮಲ್ಲಿ ಸ್ವಲ್ಪ ಬ್ರೆಡ್ಡು ಮತ್ತು ಬಿಸ್ಕೆಟ್ಗಳನ್ನ ನನ್ನ ಹಸ್ಬೆಂಡು ಇವಕ್ಕೆ ನಾಯಿಗಳಿಗೆ ಹಾಕ್ತಾರೆ, ಬೀದಿ ನಾಯಿಗಳಿಗೆ. ಸೊ ಅದೇನೋ ಒಂದು ಹ್ಯಾಬಿಟ್ಟು ನಮ್ಮಲ್ಲಿ ಇದೆ. ಸೊ ಆಮೇಲೆ ಇನ್ನೂ ಅಂದರೆ ಹಸುಗಳಿಗೂ ಅಷ್ಟೇ ಶುಕ್ರವಾರ ಅಂದರೆ ಈ ರೀತಿ ಏನು ನೋಡಲ್ಲ, ಕೆಲವೊಂದು ಸರಿ ಅಂತ ಮಾಡಿಕೊಂಡ್ರೆ ಚೆನ್ನಾಗಿ ನೆನಪಿದ್ದು ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಸುಗೂ ಅಷ್ಟೇ ನಾವು ಏನಾದರೂ ಒಂದು ಫೀಡ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಕೊಡೋದು ದೇವ್ರ ಬ್ಲೆಸ್ಸಿಂಗ್ಸು ನಮಗೆ ಸಿಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಸೊ ಈ ಶಿವಮೊಗ್ಗದ ಸುತ್ತಮುತ್ತ ಯಾರೇ ಇದ್ರೂ ಈ ವಿಡಿಯೋ ನೋಡಿದ್ರೂ, ಶಿವಮೊಗ್ಗದವರು ಅಂತಲ್ಲ, ದಯವಿಟ್ಟು ಎಲ್ಲೇ ಇದ್ದರೂ ಈ ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರೂ ಈ ಪ್ಲೇಸ್ನ ಬಂದು ನೋಡಿ ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ. ಅಂದರೆ ಈಜು ಹೊಡಿತಾರೆ ಮತ್ತು ಆಟ ಆಡ್ತಾರೆ, ಮಕ್ಕಳೆಲ್ಲ ಒಳ್ಳೆ ಎಂಜಾಯ್ ಮಾಡ್ತಾರೆ. ಸೊ ತುಂಬ ಪೀಸ್ಫುಲ್ಲಾದಂಥ ಜಾಗ. ಸೊ 1:30 2 o'clock ಆಗ್ಬಿಡ್ತು ನಾವು ಮತ್ತೆ ಅಲ್ಲಿಂದ ಹೊರಡೋದು. ಸೊ ಹಾಗೆ ನಾವು ಇಲ್ಲಿ ಹೊರಟಿದ್ದು ಭೋಜನ ಶಾಲೆ. ಅಂದರೆ 1951ಇಂದನೂ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ ಅಂತೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ನೇಚರ್ ಮಧ್ಯೆ ಇರುವಂಥ ಪ್ಲೇಸ್ ಆದ್ದರಿಂದ ಏನೋ ಒಂಥರ ಹಳ್ಳಿ ವಾತಾವರಣ. ಸೊ ತುಂಬ ಅಂದರೆ ಸಿಟಿಯಿಂದ ದೂರ ಇದೆ, ಪೀಸ್ಫುಲ್ ಮೈಂಡ್ ಇದೆ. ಸೊ ಈ ರೀತಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ಪ್ರತಿದಿನ ಅನ್ನದಾನ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನಾವು ತಟ್ಟೆಗಳನ್ನ ನಾವೇ ವಾಶ್ ಮಾಡಿಕೊಂಡು ಮತ್ತು ಊಟ ಆದಮೇಲೆ ಮತ್ತೆ ತೊಗೊಂಬಂದು ನಾವು ವಾಶ್ ಮಾಡಿಬಿಟ್ಟು ಅದೇ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಸಾದ ಅವ್ರು ಮಾಡಿದ್ದು ಪ್ರತಿದಿನ ಅನ್ನ ಸಾರು ಮತ್ತು ಮಜ್ಜಿಗೆ ಇದ್ದೇ ಇರುತ್ತೆ. ಸೊ ತುಂಬ ಎಲ್ಲರಿಗೂ ಗೊತ್ತಿರುತ್ತೆ ಅನ್ನದಾನ ಅಂದರೆ ಅನ್ನ ದೇವರ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅಷ್ಟು ನಾವೂ ಎಂಜಾಯ್ ಮಾಡಿದ್ವಿ. ಸೊ ಊಟ ತುಂಬಾ ಚೆನ್ನಾಗಿತ್ತು. ತುಂಬ ಊಟ ಮಾಡಿಬಿಟ್ಟು ಹೋಗ್ತಾರೆ. ಬಟ್ಟೆಗಳನ್ನ ಅವರೇ ತೊಳೆದು ನೀಟಾಗಿ ಇಟ್ಬಿಟ್ಟು ಹೋಗ್ತಾರೆ. ಮತ್ತು ಇಲ್ಲಿ ಅನ್ನ ಸಾರು ಮತ್ತು ಮಜ್ಜಿಗೆ ಅನ್ನ ಅಂದರೆ ನಾವು ಎಷ್ಟು ಸರಿ ಬೇಕಾದರೂ ಹಾಕಿಸ್ಕೊಳ್ಬೋದು. ಸೊ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ನೋಡಿ ಎಂಜಾಯ್ ಮಾಡಿ ಮತ್ತು ಊಟ ಮಾಡಿ ಹೋಗ್ತಾಯಿದ್ರು. ಸೊ ನಾವು ಊಟ ಆದಮೇಲೆ ಆ್ಯಕ್ಚುಲಿ ಮತ್ತೆ ರಿಟರ್ನ್ ನದಿ ಹತ್ರ ಹೋಗೋಣ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಹಾಕ್ತಿದ್ದ ಮಂಡಕ್ಕಿ ತುಂಬಾ ಕಮ್ಮಿ ಆಯಿತು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಮ್ಮ ಹೊಟ್ಟೆ ಫುಲ್ ಆಯಿತು ಅಲ್ವಾ. ಸೊ ನಾವು ಇನ್ನೂ ನಮ್ಮ ಫಿಶ್ಗಳಿಗೆ ಊಟ ಹಾಕ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ಟೈಮ್ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಕೂತ್ಕೊಂಡ್ವಿ. ಸೊ ನನ್ನ ಮಗ ಒಳ್ಳೆ ಆಟ ಆಡ್ತಿದ್ದ ಚೆನ್ನಾಗಿ. ಎಲ್ಲ ಜಂಜಾಟಗಳು ಬಿಟ್ಟು ಈ ಥರ ದೇವಸ್ಥಾನದಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ನಮ್ಮ ಟೈಮ್ ಮತ್ತು ನಮ್ಮ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಎಷ್ಟು ಕಾಮ್ ಆಗಿ ಫೀಲ್ ಆಗುತ್ತೆ ಅಂದರೆ ತುಂಬಾ ಪಾಸಿಟಿವ್ ವೈಬು ತುಂಬಾ ಇರುತ್ತೆ. ಸೊ ನಾವು ಸಿಟಿ ಕಡೆ ಬಂತ ಅಂದರೆ ಅದೇ ಟ್ರಾಫಿಕ್ಕು ಏನೋ ಒಂಥರ ಹೆಕ್ಟಿಕ್ಕು. ಬಟ್ ಇಲ್ಲೇ ಆ ರೀತಿ ಇರಲ್ಲ. ಇಲ್ಲಿ ಏನೋ ತುಂಬಾ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋಗೋದ್ರು ಅಂದರೆ ನಾವು ಸಿಟಿಯಲ್ಲೇ ಇರುವಂಥ ದೇವಸ್ಥಾನಗಳು ಹೋಗೋದಕ್ಕೂ ಈ ಥರ ಹಳ್ಳಿ ಮಧ್ಯದಲ್ಲಿ ಅಥವಾ ನೇಚರ್ ಮಧ್ಯದಲ್ಲಿ ಇರುವಂಥ ದೇವಸ್ಥಾನಗಳಿಗೆ ಹೋಗೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಷ್ಟು ಪೀಸ್ಫುಲ್ ಮೈಂಡು ಪಾಸಿಟಿವ್ ವೈಬು ಇಲ್ಲಿ ಸಿಗುತ್ತೆ. ಈಗ ನಾವು ಬಂದಿದ್ದು ದೇವಸ್ಥಾನದ ಪಕ್ಕದಲ್ಲಿರುವಂಥ ಇದು ಸಣ್ಣ ದೇವಸ್ಥಾನ. ಅಂದರೆ ಈ ದೇವಸ್ಥಾನದಲ್ಲಿ ತುಂಬಾ ಒಂಥರ ಗಾರ್ಡನ್ ಫೀಲಿಂಗ್ ಆಗುತ್ತೆ. ಅಂದರೆ ಒಂದು ಒಳ್ಳೆ ಗಾರ್ಡನ್ಗೆ ಎಂಟ್ರಿ ಆಗಿರೋ ಥರ. ಮತ್ತು ಒಳಗಡೆ ಕಲ್ಲಿನ ದೇವಸ್ಥಾನ ಆಗಿರೋದು ತುಂಬಾ ಬಿಸಿಲು ಹೊರಗಡೆ ಇದ್ರೂ ಒಳಗಡೆ ತುಂಬ ತಂಪಾಗಿದೆ. ಸೊ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಂದಿ ಮತ್ತು ಈಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ಆ ಕಲ್ಲುಗಳ ಮಧ್ಯೆ ಗಣಪತಿ ಇದೆ. ಆ ಕಡೆ ಈ ಕಡೆ ಗಣಪತಿ ಮತ್ತು ಅಮ್ಮನವರ ದೇವಸ್ಥಾನ ಇದೆ. ಮಧ್ಯದಲ್ಲಿ ಮೇಯ್ನಾಗಿ ಶಿವನ ದೇವಸ್ಥಾನ ಇದೆ. ಸೊ ಒಂಥರ ಹಳೆಬೀಡು ಮತ್ತು ಬೇಲೂರು ನೋಡ್ದಂಗೆ ಆಗುತ್ತೆ. ಸೇಮ್ ಅದೇ ಫೀಲ್ ಕೊಡುತ್ತೆ. ಬಟ್ ಆದರೆ ಅದಕ್ಕಿಂತ ಸ್ವಲ್ಪ ಸಣ್ಣದಿದೆ ಈ ದೇವಸ್ಥಾನ. ಸೊ ನಂದಿಗೂ ನಾವು ಏನಾದರೂ ಒಂದು ಆಸೆ ಇಟ್ಕೊಂಡ್ರೆ ಅಥವಾ ನಮಗೊಂದು ನೆರವೇರಬೇಕು ಅಂತಂದರೆ ಹೇಳ್ಬೋದಲ್ವ. ಸೊ ಹಾಗಾಗಿ ನಾನು ಹೇಳ್ಕೊಂಡೆ. ಸೊ ತುಂಬ ಪೀಸ್ಫುಲ್ಲಾಗಿದೆ. ಅಂದರೆ ಜನಗಳು ಜಾಸ್ತಿ ಇಲ್ಲದೇ ಇರೋದರಿಂದ ತುಂಬಾ ಸಮಾಧಾನವಾಗಿ ನಾವು ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿಕೊಂಡು
ಓಡಾಡ್ಕೊಂಡು ಆರಾಮಾಗಿರ್ಬೋದು. ಅಂದರೆ ನೇಚರ್ ಮಧ್ಯೆ ಪ್ಲಸ್ ಅಲ್ಲಿ ಒಳ್ಳೆ ಗಾರ್ಡನ್ ಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋಶೂಟಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬೇಕಾದರೆ ಯಾರಾದರೂ ಫೋಟೋಶೂಟ್ ಮಾಡೋದಿದ್ರೂ ಲೋ ಕಾಸ್ಟಲ್ಲಿ ನೀವು ಬಂದು ಆರಾಮಾಗಿ ಫೋಟೋಶೂಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ಪ್ಲೇಸು ಇಷ್ಟು ಹತ್ರದಲ್ಲಿದೆ ಅಂತ ನನಗೂ ಆ್ಯಕ್ಚುಲಿ ಅಂದರೆ ಬಂದು ಹೋಗಿದ್ದೆ, ಬಟ್ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ಇಲ್ಲೆಲ್ಲ ಬಂದಿರಲಿಲ್ಲ. ಬರೀ ಶಾರದಾ ಮಾತೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಕ್ಷರಾಭ್ಯಾಸ ಮಾಡಿಕೊಂಡು ನಾವು ಹೋಗಿದ್ವಿ. ಸೊ ಇಲ್ಲಿ ಸ್ವಲ್ಪ ಪ್ಲೇಸ್ನೆಲ್ಲ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ಬಿಟ್ಟೆ, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲೆಲ್ಲ ಬಂದ್ವಿ. ಬಟ್ ಇಲ್ಲಿ ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ. ಯಾವ ಗಾರ್ಡನ್ಗೂ ಕಮ್ಮಿ ಇಲ್ಲ, ಜನಗಳಿಲ್ಲ, ತುಂಬಾ ಪೀಸ್ಫುಲ್ಲಾಗಿದೆ. ಸೊ ದೇವಸ್ಥಾನ ಅಂತೂ ಯಪ್ಪ ಸೂಪರಾಗಿದೆ. ಮತ್ತು ಇಲ್ಲಿ ನಾವು ನೋಡ್ಬೋದು ಶಿವಲಿಂಗ, ಅಂದರೆ ಇದು ಅರ್ಧಂಬರ್ಧ ಇದಾಗಿದೆ, ಅಂದರೆ ಸ್ವಲ್ಪ ಹಾಳಾಗಿದೆ. ಬಟ್ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾನೆ ಇದೆ. ಸೊ ಇಲ್ಲೂ ಒಂದು ಶಿವಲಿಂಗ ಇದೆ. ಸೊ ತುಂಬಾ ಅದಕ್ಕೂ ಪೂಜೆ ಮಾಡಿ ಹೋಗಿದ್ದರು. ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಮಗ ಇಲ್ಲಿ ತುಂಬಾ ರೌಂಡ್ಸ್ ಹೊಡೆದ, ತುಂಬ ಚೆನ್ನಾಗಿ ಕೈ ಮುಗ್ದ. ಯಾಕೆ ಅಂತ ಗೊತ್ತಿಲ್ಲ, ಅವನೇ ಒಂದು 3-4 ಸರಿ ರೌಂಡ್ ಹೊಡೆದು ಒಂದು 4-5 ಸರಿ ಅಡ್ಡ ಬಿದ್ದ ಸ್ವಾಮಿಗೆ. ಸೊ ಆ ನದಿಗಳ ಮಧ್ಯದಲ್ಲಿ ಈ ಥರ ದೇವಸ್ಥಾನ ಕಾಣೋದು ತುಂಬಾ ಚೆನ್ನಾಗಿದೆ. ಅಪರೂಪದಲ್ಲೇ ಅಪರೂಪ ದೇವಸ್ಥಾನ ಅಂತ ಹೇಳ್ಬೋದು ನಿಜವಾಗ್ಲೂ. ಈ ರೀತಿಯ ದೇವಸ್ಥಾನ ಮೇ ಬಿ ಬೇರೆ ಎಲ್ಲೂ ಅಂದರೆ ಈ ಥರ ಇಲ್ಲ ಅಂತ ನಾನು ಅನ್ಕೊತೀನಿ. ಅಂದರೆ 2 ನದಿಗಳ ಮಧ್ಯದಲ್ಲಿ ದೇವಸ್ಥಾನ ಕಾಣೋದು ಕಷ್ಟ ಅಲ್ವಾ, ಅಂದರೆ ಎಲ್ಲೂ ಇಲ್ಲ ಅಂತ ಅಂದ್ಕೊತೀನಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ. ಸೊ ನಿಮಗೂ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಈ ಥರನೇ ಇದೆ ಅಂತಂದ್ಬಿಟ್ಟು. ಬಟ್ ಇದು ನನಗೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಪ್ಲೇಸು, ಕಾಮ್ ಟೆಂಪಲ್ಲು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ದೆ. ಮಕ್ಕಳಿಗೆ ಮೂವಿ ಮತ್ತು ಮಾಲು ಬರೀ ಇಂಥದ್ದೇ ತೋರಿಸಿರ್ತೀವಲ್ಲ. ಸೊ ಅದ್ರ ಬದಲು ಈ ಥರ ನಮ್ಮ ಒಂದು ಹಳೆಯ ಸನಾತನ ಧರ್ಮದ ದೇವಸ್ಥಾನಗಳನ್ನ ತೋರಿಸೋದು ಅವ್ರಿಗೆ ತುಂಬಾ ಒಂಥರ ಪೀಸ್ಫುಲ್ ಮಾಡಿ ಅವರು ಖುಷಿ ಆಗ್ತಾರೆ. ಮತ್ತು ಒಳ್ಳೆಯ ಕಲಿಕೆಗೂ ಒಳ್ಳೆಯ ಸ್ಫೂರ್ತಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಶಿವಮೊಗ್ಗದವರಾಗಿದ್ದರೆ ಯಾವತ್ತಾದರೂ ವಿಸಿಟ್ ಮಾಡಿ. ಔಟ್ ಆಫ್ ಶಿವಮೊಗ್ಗ ಆದ್ರೂ ಶಿವಮೊಗ್ಗ ನಿಯರ್ ಬಂದಾಗ ದಯವಿಟ್ಟು ಈ ದೇವಸ್ಥಾನನ ಒಂದ್ಸರಿ ವಿಸಿಟ್ ಮಾಡಿ. ಸೊ ಆ್ಯಕ್ಚುಲಿ ಕ್ರೌಡ್ ಕಮ್ಮಿ ಇದ್ದಾಗ ಬರುವುದೇ ತುಂಬ ಒಳ್ಳೆಯದು ಅನಿಸುತ್ತೆ. ಅಷ್ಟು ಚೆನ್ನಾಗಿರುವಂಥ ಪ್ಲೇಸ್ನ ಎಂಜಾಯ್ ಮಾಡ್ಬೋದು, ನೇಚರ್ನ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ನಾವು ಬಂದಿದ್ದು ಅದರ ನೆಕ್ಸ್ಟಲ್ಲಿ ಒಂದು ದೇವಸ್ಥಾನ ಇದೆ, ಅದು ಸ್ವಾಮಿ ದೇವಸ್ಥಾನ. ಸೊ ಇದು ಆ್ಯಸ್ ಇಟ್ ಈಸ್ ಇದೆ, ಬಟ್ ಸ್ವಲ್ಪ ಸಣ್ಣದು ಅಂತ ಹೇಳ್ಬೋದು. ಅದಾದಮೇಲೆ ಮತ್ತೆ ಹಾಗೆ ಮುಂದೆ ಬಂದರೆ ನದಿ ಸಿಗೋದು. ಸೊ ಇಲ್ಲಿ ನದಿ ಹೇಳಿದ್ನಲ್ಲ, ಕೂಡ್ಲಿ 2 ನದಿಗಳ ಸಂಗಮ, ಅದು ತುಂಗಭದ್ರಾ ನದಿ. ಸೊ ತುಂಗೇನ ಅಕ್ಕ ಅಂತಾರೆ, ಭದ್ರನ ತಂಗಿ ಅಂತಾರೆ. ಭದ್ರೆ ಕಡೆ ನದಿ ಕಡೆ ತುಂಬ ಸ್ಪೀಡಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಕಥೆಗಳಿರ್ಬೋದು, ಬಟ್ ಹಾಗೆ ಕಾಣುತ್ತೆ. ಬಟ್ ಇಲ್ಲಿ ಶೌಚಾಲಯನೂ ಇದೆ ನೋಡಿ. ಅಂದರೆ ಇಲ್ಲಿ ಸ್ನಾನ ಮಾಡಿ, ಅಂದರೆ ಹೆಂಗಸ್ರಾಗಿರ್ಬೋದು ಮಕ್ಕಳಾಗಿರ್ಬೋದು ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಪ್ಲೇಸು ಚೆನ್ನಾಗಿದೆ. ಸೊ ಆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲಿ. ಮತ್ತು ನಾವು ಇಷ್ಟು ಮಂಡಕ್ಕಿ ಅಂದರೆ ಸ್ವಲ್ಪ ಜಾಸ್ತಿ ಮಂಡಕ್ಕಿನ ತೊಗೊಂಬಂದು ಮತ್ತು ಫಿಶ್ಗಳಿಗೆ ಹಾಕ್ತಾ ಹೋದ್ವಿ. ಏನಪ್ಪ ಅಂದರೆ ನಾವು ಬಂದಾಗ ಇಲ್ಲಿ ಸ್ವಲ್ಪ ಜನ ಓಡಾಡಿರೋದ್ರಿಂದ ಇಲ್ಲಿ ಫಿಶ್ಗಳೇ ಕಾಣ್ದಂಗೆ ಆಗ್ಬಿಟ್ಟಿತ್ತು, ಅಂದರೆ ತುಂಬ ಒಳಗೆ ಹೋಗ್ಬಿಟ್ಟಿತ್ತು. ಸೊ ಫಿಶ್ಗಳು ಕಾಣಿಸ್ತಾ ಇರಲಿಲ್ಲ. ಇವನು ಯೋಚನೆ ಮಾಡ್ತಿದ್ದ, ಅಯ್ಯೋ ಫಿಶ್ಶೇ ಇಲ್ಲ, ನಾನು ಮಂಡಕ್ಕಿ ಹಾಕ್ತಾಯಿದ್ದೀನಿ, ಫಿಶ್ ಕಾಣಿಸ್ತಿಲ್ಲ ಅಂತಂದ್ಬಿಟ್ಟು. ಸೊ ಅವರ
ಪಪ್ಪ ಹೇಳ್ತಾಯಿದ್ರು ಹಾಕ್ತಾಯಿರು ಬರುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಸೆನ್ಸ್ ಆಗುತ್ತೆ, ಅದು ಫೀಲ್ ಆಗುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಇವನು ಹಾಕಿ ಹುಡುಕ್ತಾ ಇದ್ದ, ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಹಾಗೆ ಅದು ಮಂಡಕ್ಕಿ ಮುಂದೆ ಹೋಗ್ತಾ ನಾವು ಫಿಶ್ಗಳು ಬರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಅಂದರೆ ಅದು ಅಲ್ಲಲ್ಲಿ ಬಬಲ್ಸ್ ಬರುತ್ತೆ, ಸೊ ಮಂಡಕ್ಕಿ ಬೇಗನೆ ಖಾಲಿ ಆಗುತ್ತೆ. ಸೊ ಗೊತ್ತಾಗುತ್ತೆ. ಸೊ ಆ ಬಬಲ್ಸ್ ಬಂದಾಗ ಅಥವಾ ಅಲ್ಲಿ ಮೂಮೆಂಟ್ ಆಗ್ತಾ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಶ್ರಾದ್ದ ಪೂಜೆ ಮಾಡೋಕ್ಕೆ ಕೆಲವೊಬ್ಬರು ಬಂದಿದ್ದರು. ಸೊ ಅವರು ಮತ್ತು ಅವರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊತಾ ಇದ್ರು. ಸೊ ಅಂದರೆ ನಾವು ಗಂಗಾ ನದಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಅಂಥವರು ಇಲ್ಲಿ ಅಂದರೆ ತುಂಗಾ ನದಿಯಲ್ಲಿ ಅವ್ರ ಶ್ರಾದ್ದನ ಪೂಜೆಗಳನ್ನ ಮಾಡ್ಕೊತಾರೆ. ಸೊ ನೆಕ್ಸ್ಟು ನಾವು ಹಾಗೆ ರಿಟರ್ನ್ ಆದ್ವಿ. ಸೊ ಇವರು ಇಬ್ಬರು ರನ್ನಿಂಗ್ ರೇಸ್ ಮಾಡ್ತಾಯಿದ್ರು, ನೀನು ಫಸ್ಟು ನಾನು ಫಸ್ಟು ಅಂತ ಓಡೋಗ್ತಾಯಿದ್ರು. ನಮ್ಮ ಡೇ ಹೊರಗೆ ಬಂದ್ವಿ. ಅಂದರೆ ತುಂಬಾ ಅಂದರೆ ಸ್ಯಾಟರ್ಡೆ ರಜಾ ಇರುತ್ತೆ, ಶನಿವಾರ ವೀಕೆಂಡು. ಸೊ ಈ ರೀತಿ ಎಲ್ಲೆಲ್ಲೋ ಹೋಗೋ ಬದಲು ಇಂಥ ನಮ್ಮ ದೇವಸ್ಥಾನಗಳಿಗೆ ಹೋಗೋದು ತುಂಬ ಅನಿಸುತ್ತೆ ಅಂತ ನನ್ನ ಫೀಲು. ಸೊ ಹಾಗಾಗಿ ನಾನು ಟೆಂಪಲ್ ವಿಸಿಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟು ಹೊಸದುರ್ಗ ಟು ಶಿವಮೊಗ್ಗ ಒಂದು ನಾರ್ಮಲ್ ರೋಡ್ ಇತ್ತು ಈ ರೀತಿ. ಸೊ ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಲ್ಲಿಂದ ಬರುವಂಥವ್ರಿಗೆ. ಬಟ್ ಇವಾಗ ಒಂದೇನಪ್ಪ ಅಂದರೆ ಬ್ರಿಡ್ಜ್ ಆಗಿದೆ. ಸೊ ಅದಂತೂ ತುಂಬಾ ಚೆನ್ನಾಗಿದೆ. ಬ್ರಿಡ್ಜ್ ಇನಾಗ್ರೇಷನ್ಗೂ ತುಂಬ ಜನ ಬಂದಿದ್ದರು. ಸೊ ಆ ಬ್ರಿಡ್ಜ್ ಮೇಲಿಂದ ಬರೋಣ ಅಂತಂದ್ಬಿಟ್ಟು ಸ್ವಲ್ಪ ರಿಟರ್ನ್ ಹೋಗ್ಬಿಟ್ಟು ಮತ್ತು ಆ ಬ್ರಿಡ್ಜ್ ಮೇಲೆ ನಾವು ಬಂದ್ವಿ. ಸೊ ಅಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಇತ್ತು ಪ್ಲೇಸ್ ಎಲ್ಲ. ಅಂದರೆ ನಮ್ಮ ನದಿ ಭದ್ರಾ ನದಿ ಇರುವಂಥದ್ದನ್ನು ನಾವು ನೋಡ್ಬೋದು ಅಲ್ಲಿ ಬ್ರಿಡ್ಜ್ ಮೇಲೆ. ಆ್ಯಂಡ್ ರೋಡು ಹೈವೇ ಅಂತೂ ಸೂಪರಾಗಿದೆ, ಒಳ್ಳೆ ಲಾಂಗ್ ಡ್ರೈವ್ ಆಗುತ್ತೆ ಹೋದರೆ. ಶಿವಮೊಗ್ಗದಲ್ಲಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಅಂತಲೇ ಗಣಪತಿಯ ಅಂದರೆ ಬಿಡೋ ದಿನ ತುಂಬಾ ಕೇಸರಿಮಯವಾಗಿರುತ್ತೆ. ನಮ್ಮ ಶಿವಮೊಗ್ಗ ಅವತ್ತು ಕೇಸರಿಮಯ, ಫುಲ್ ಕೇಸರಿ ಶಿವಮೊಗ್ಗ ಬಿಟ್ಟಿರುತ್ತೆ. ಅಷ್ಟು ಪ್ರತಿ ಏರಿಯಾದಲ್ಲೂ ಕೇಸರಿ ಫ್ಲ್ಯಾಗ್ಗಳಿರ್ತವೆ. ಸೊ ಅದು ಆ ಟೈಮಲ್ಲಿ ನೋಡೋಕ್ಕೆ ಒಂದು ಚೆಂದ. ಅದುವರೆದು ಒಂದು ಲಾಗೇ ಮಾಡ್ಬೋದು. ಸೊ ಎಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಶಿವಮೊಗ್ಗದಲ್ಲಿ ಅಂತ ಅಂದ್ಬಿಟ್ಟು. ಶಿವಮೊಗ್ಗದವ್ರಿಗೆ ಗೊತ್ತೇ ಇರುತ್ತೆ ಎಷ್ಟು ಭರ್ಜರಿಯಾಗಿರುತ್ತೆ ಆ ದಿನ, ಯಾವ ರೀತಿ ನಮ್ಮ ಶಿವಮೊಗ್ಗ ತಯಾರಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ನಾವು ಮನೆಗೆ ಬಂದ್ವಿ. ಸೊ ಸ್ವಲ್ಪ ಟಯರ್ಡ್ ಫೀಲ್ ಆಗಿದ್ರೂ ಏನೋ ಒಂಥರ ಪಾಸಿಟಿವ್ ವೈಬು, ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಾವು ಬಂದ ತಕ್ಷಣ ನೋಡೋದು ನಮ್ಮ ಬರ್ಡ್ಸ್ ಎಷ್ಟು ಅಕ್ಕಿ ಕಾಳು ತಿಂದಿದೆ, ಖಾಲಿ ಆಗಿದೆಯೋ ಇದಾವ ಅಂತ ಅಂದ್ಬಿಟ್ಟು. ಯೂಶ್ವಲಿ ಬೇಳೆ ಹಾಕಿದ್ವಿ, ಅದು ಬೇಳೆ ಹಾಗೆ ಇತ್ತು. ಬಟ್ ಅಕ್ಕಿ ಮಾತ್ರ, ರೈಸ್ ಮಾತ್ರ ಖಾಲಿ ಆಗಿತ್ತು. ಸೊ ಅದಾದಮೇಲೆ ನಾವು ಫೈನಲಿ ಮನೆಗೆ ಶಾಪಿಗೆ ಹೋಗಿ ಹಾಲೆಲ್ಲ ತೊಗೊಂಡು ಫೈನಲಿ ನಾವು ಮನೆಗೆ ರೀಚ್ ಆಗೋ ಹೊತ್ತಿಗೆ ಎಕ್ಸಾಕ್ಟ್ಲಿ 4:30. ಸೊ ಈವ್ನಿಂಗ್ ಆಗೇ ಹೋಯಿತು. ಸೊ ಈಗ ಫ್ರೆಶ್ ಕಾಫಿ ಆ್ಯಂಡ್ ರೆಸ್ಟ್. ಥ್ಯಾಂಕ್ ಯು. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಅಕ್ಷರಾಭ್ಯಾಸ ಮಾಡದಿದ್ದರೆ ದಯವಿಟ್ಟು ನಮ್ಮ ಮೂಲ ದೇವಸ್ಥಾನ ಕೂಡ್ಲಿಗೆ ನೀವು ಹೋಗ್ಬೋದು. ಸೊ ಹೋಗಿ, ಮತ್ತು ಹೇಗಿದ್ದರೂ ದಸರಾ ಬಂತು ಅಂದರೆ ಈ ನವರಾತ್ರಿಯಲ್ಲಿ ಮಾಡಿಸಿದ್ರೆ ತುಂಬ ಉತ್ತಮ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮಕ್ಕಳಿದ್ರೆ ಅವರ ಅಕ್ಷರಾಭ್ಯಾಸಕ್ಕೋಸ್ಕರ